ಚುನಾವಣೆ ಹೊತ್ತಲ್ಲಿ ಅಧಿಕಾರಿಗಳಿಂದ ಚಿನ್ನದ ಬೇಟೆಯಾಗಿದೆ. ಬೆಂಗಳೂರಿನ ಬಿಡದಿ ಬಳಿ 10 ಕೋಟಿ ಮೌಲ್ಯದ ಚಿನ್ನವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚುನಾವಣೆಯ ಸಂದರ್ಭ, ಹಣದ ವಹಿವಾಟು, ಚಿನ್ನ ಇವೆಲ್ಲದರ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನ ಬಿಡದಿ ಬಳಿ 10 ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಹೆಜ್ಜಾಲ ಟೋಲ್ ಬಳಿ ನಡೆದಂತ ಘಟನೆ. ತಪಾಸಣೆ ವೇಳೆ ಕೋಟ್ಯಾಂತರ ಬೆಲೆ ಬಾಳೋ ಬಂಗಾರವನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಖಾಸಗಿ ಕಂಪನಿಗೆ ಸೇರಿದಂತಹ ಚಿನ್ನಾಭರಣ ಅನ್ನೋ ಮಾಹಿತಿ ಸಿಕ್ಕಿದೆ. ಆದರೆ ದಾಖಲೆ ಇರಲಿಲ್ಲ. ಯಾವುದೇ ದಾಖಲೆ ಇಲ್ಲದ ಕಾರಣ ಬಿಡದಿ ಪೊಲೀಸರು ಈಗ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಬೆಂಗಳೂರಿನ ಬಿಡದಿ ಬಳಿ 10 ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಖಾಸಗಿ ಕಂಪನಿಗೆ ಸೇರಿದ ಚಿನ್ನಾಭರಣ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಯಾವುದೇ ದಾಖಲೆಗಳಿಲ್ಲ. ಈ 10 ಕೋಟಿಯ ಚಿನ್ನಕ್ಕೆ ದಾಖಲೆ ಇಲ್ಲದ ಕಾರಣ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ದಾಖಲೆ ಇಲ್ಲದ 10 ಕೋಟಿ ಮೌಲ್ಯದ ಚಿನ್ನ ಬೆಂಗಳೂರಿನ ಬಿಡದಿ ಬಳಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ತಪಾಸಣೆಯ ವೇಳೆ ಈ ಕೋಟ್ಯಾಂತರ ಬೆಲೆ ಬಾಳುವಂತಹ ಬಂಗಾರವನ್ನ ಜಪ್ತಿ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಹೆಜ್ಜಾಲ ಟೋಲ್ ಬಳಿ ನಡೆದಂತಹ ಘಟನೆ ಇದು. ಚುನಾವಣಾ ಅಧಿಕಾರಿಗಳಿಂದ ವಾಹನ ತಪಾಸಣೆ ನಡೆಯಿತು. ಆ ಸಂದರ್ಭದಲ್ಲಿ ಸಿಕ್ಕಂತಹ ಚಿನ್ನ ಇದು 10 ಕೋಟಿ ಮೌಲ್ಯದ ಚಿನ್ನ. ಖಾಸಗಿ ಕಂಪನಿಗೆ ಸೇರಿದಂತಹ ಚಿನ್ನ ಅನ್ನೋ ಮಾಹಿತಿ ಸಿಗ್ತಾ ಇದೆ ನಿಜ. ಆದ್ರೆ ಈ ಚಿನ್ನಕ್ಕೆ ಯಾವುದೇ ದಾಖಲೆ ಇದುವರೆಗೂ ಸಿಕ್ಕಿಲ್ಲ. ಹಾಗಾಗಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಎಲ್ಲಾ ಕಡೆ ಚೆಕ್ ಪೋಸ್ಟ್ಗಳಿದೆ. ಅಧಿಕಾರಿಗಳು ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ವಾಹನಗಳ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಕೋಟಿ ಕೋಟಿ ಹಣ ಸಿಗ್ತಾ ಇದೆ. ಲಕ್ಷ ಲಕ್ಷ ಹಣ ದಿನ ಬೆಳಗಾದ್ರೆ ಅಧಿಕಾರಿಗಳಿಗೆ ಸಿಗ್ತಾ ಇದೆ. ಬೆಂಗಳೂರಿನ ಬಿಡದಿ ಬಳಿ 10 ಕೋಟಿ ಮೌಲ್ಯದ ಚಿನ್ನವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇನ್ನು ದಾವಣಗೆರೆಯಲ್ಲೂ ಅಧಿಕಾರಿಗಳಿಂದ ಚಿನ್ನದ ಬೇಟೆ. 12.5 ಕೋಟಿ ಮೌಲ್ಯದ ಗೋಲ್ಡ್, ಡೈಮಂಡ್ ವಶಕ್ಕೆ ಪಡೆದಿದ್ದಾರೆ. ಇದಕ್ಕೂ ಕೂಡ ದಾಖಲೆ ಇಲ್ಲ. ಯಾವುದೇ ದಾಖಲೆ ಇಲ್ಲದ ಭಾರಿ ಮೊತ್ತದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಈಗ ದಾವಣಗೆರೆ ನಗರದ ಲೋಕಿಕೆರೆ ಚೆಕ್ ಪೋಸ್ಟ್ ನ ಬಳಿ ನಡೆದಂತ ಘಟನೆ. ಅಂಗಡಿಗಳಿಗೆ ಸರಿಯಾದ ದಾಖಲೆ ಇಲ್ಲದೆ ಈ ಚಿನ್ನಾಭರಣವನ್ನ ಸಾಗಿಸಲಾಗ್ತಾ ಇದೆ. ಕಳೆದ ವರ್ಷದ ಬಿಲ್ ತೋರಿಸ್ತಾ ಇದ್ದಾರೆ ಮಾಲೀಕರು. 2023ರ ಏಪ್ರಿಲ್ 6, 9ನೇ ತಾರೀಕಿನ ಬಿಲ್ ಅನ್ನ ಮಾಲೀಕರು ತೋರಿಸಿದ್ದಾರೆ. ಆಭರಣ ಸಾಗಾಟಕ್ಕೆ ಸರಿಯಾದ ಮಾಹಿತಿ ನೀಡಿಲ್ಲ ಅಂತ ವಶಕ್ಕೆ ಪಡೆಯಲಾಗಿದೆ. 12.5 ಕೋಟಿ ಮೌಲ್ಯದ ಚಿನ್ನವನ್ನ ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಒಂದು ಕಡೆ ದಾವಣಗೆರೆಯಲ್ಲಿ 12.5 ಕೋಟಿ ಮೌಲ್ಯದ ಚಿನ್ನವನ್ನ ಅಧಿಕಾರಿಗಳು ವಶಕ್ಕೆ ಪಡೆದರೆ, ಮತ್ತೊಂದು ಕಡೆ ಬೆಂಗಳೂರಿನ ಬಿಡದಿ ಬಳಿ 10 ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ವರದರಾಜ್ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ದಿನ ಬೆಳಗಾದ್ರೆ ಲಕ್ಷ ಲಕ್ಷ ಕೋಟಿ ಹಣ, ಚಿನ್ನ ಅಧಿಕಾರಿಗಳ ಕೈ ಸೇರ್ತಾ ಇದೆ. ಯಾವುದಕ್ಕೂ ದಾಖಲೆ ಇಲ್ಲ. ಅಂತಹದ್ದನ್ನೇ ಪೊಲೀಸರು ವಶಕ್ಕೆ ಪಡಿತಾ ಇರೋದು. ಈಗ ದಾವಣಗೆರೆಯಲ್ಲಿ ಸಿಕ್ಕಂತ ಈ 12.5 ಕೋಟಿ ಮೌಲ್ಯದ ಚಿನ್ನ ಏನಿದೆ, ಇದು ಯಾರದ್ದಂತೆ, ಏನು ಇದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಮಧ್ಯರಾತ್ರಿ ಲೋಕಿಕೆರೆ ಚೆಕ್ ಪೋಸ್ಟ್ ಬಳಿ ಪೊಲೀಸರು ಮತ್ತೆ ಚುನಾವಣಾ ಅಧಿಕಾರಿಗಳ ಏನು ಪರಿಶೀಲನಾ ತಂಡ ಇದನ್ನ ವಶಕ್ಕೆ ಪಡ್ಕೊಂಡಿದೆ. ಅಂದ್ರೆ ಇದು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇತ್ತು ಅನ್ನೋ ಮಾಹಿತಿ. ಅಂದ್ರೆ ಬೆಂಗಳೂರನ್ನ ಕೇಂದ್ರವಾಗಿ ಇಟ್ಕೊಂಡು ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ, ಬಿಜಾಪುರ, ಹುಬ್ಬಳ್ಳಿ ಹೀಗೆ ಅಂದ್ರೆ ಆ ವೆಹಿಕಲ್ ಮುಖಾಂತರ ಒಂದು ಸೆಕ್ಯೂರಿಟಿ ಏಜೆನ್ಸಿಯ ವೆಹಿಕಲ್ ಮೂವ್ ಆಗ್ತಾ ಇತ್ತು. ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಸಂಬಂಧಪಟ್ಟಂಗೆ ದಾಖಲೆಗಳು, ದೃಢೀಕೃತ ದಾಖಲೆಗಳು ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಪೊಲೀಸರು ವಶಕ್ಕೆ ಪಡ್ಕೊಂಡು ಈಗ ಅದನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಂದ್ರೆ 12,50,445,000 ರೂಪಾಯಿ ಮೌಲ್ಯದ ಒಟ್ಟು ಚಿನ್ನಾಭರಣಗಳು ಸಾಕಷ್ಟು ಇದು ಜ್ಯುವೆಲರಿ ಶಾಪ್ಗಳಿಗೆ ಹೋಗ್ತಿತ್ತು. ಮತ್ತೆ ಇದಕ್ಕೆ ಯಾವ್ದಾದ್ರು ರಾಜಕೀಯ ಲಿಂಕ್ ಇದೆಯಾ, ಯಾವ್ದಾದ್ರು ರಾಜಕೀಯ ಪಕ್ಷದ ಲಿಂಕ್ ಇದೆಯಾ ಅನ್ನೋದನ್ನು ಸಹ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಸಹ ಅವರು ದೃಢೀಕೃತ ದಾಖಲೆಗಳನ್ನ, ಅಂದ್ರೆ ಇಂದಿನ ದಾಖಲೆಗಳಿದೆ, ಇಂದಿನ ದಿನಾಂಕದ ದಾಖಲೆಗಳಿರೋದ್ರಿಂದ ನೀವು ಪಕ್ಕಾ ದಾಖಲೆಗಳನ್ನ ತನ್ನಿ, ನಾವು ಇದನ್ನ ರಿಲೀಸ್ ಮಾಡ್ತೀವಿ ಅಂದ್ಕೊಂಡು ಮುಖ್ಯ ಚುನಾವಣಾಧಿಕಾರಿಗಳು ಇಲ್ಲಿ ಅವ್ರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಸಹ ಪರಿಶೀಲನೆ ನಡೆದಿದೆ. ಆ ಸಂಬಂಧಪಟ್ಟವ್ರು ಏನ್ ಸೆಕ್ಯೂರಿಟಿ ಏಜೆನ್ಸಿ ಅಂದ್ರೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗ್ತಾ ಇತ್ತು, ಸುಮಾರು ಜಿಲ್ಲಾ ಕೇಂದ್ರಗಳ ಜ್ಯುವೆಲರಿ ಶಾಪ್ಗಳಿಗೆ ಇದು ಚಿನ್ನ ರವಾನೆ ಆಗ್ತಿತ್ತು ಅನ್ನೋದು ಮಾಹಿತಿ ಇದೆ. ಹಾಗಾಗಿ ಇದಕ್ಕೆ ಯಾವ್ದಾದ್ರು ರಾಜಕೀಯ ಪಕ್ಷ ಲಿಂಕ್ ಇದೆಯಾ, ಮತ್ತೆ ಇದು ಕಾಂಗ್ರೆಸ್, ಬಿಜೆಪಿನೋ ಅಥವಾ ಇನ್ಯಾವ್ದಾರ ಪಕ್ಷದ ರಾಜಕೀಯ ಮುಖಂಡರ ಇದರಲ್ಲಿ ಕೈವಾಡಗಳಿದೆಯಾ, ಫೋನ್ ಲಿಂಕ್ಗಳನ್ನು ಸಹ ಪೊಲೀಸರು ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ವರದರಾಜ್, ನಿಮ್ಮೆಲ್ಲ ಡೀಟೇಲ್ಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.